ಅದಿತಿ, ಏನು ಹೇಳ್ದೆ ಹೋಗ್ತಾ ಇದೆಯಾ? ಓಹ್ ಸಾರಿ, ಬಾಯ್, ಸಿ ಯು, ಟೇಕ್ ಕೇರ್. ಅದಲ್ಲ, ಆಗ್ಲೇ ಕೇಳಿದ್ದಕ್ಕೆ ಏನು ಹೇಳಲೇ ಇಲ್ಲ. ಓ ಮಧ್ಯಾಹ್ನ ನಡು ಬಿಸಿಲಲ್ಲಿ ಕೇಳಿದ್ದಕ್ಕೆ, ಅದಕ್ಕೆ ಇವಾಗ ಉತ್ತರ ಕೊಡ್ಬೇಕಾ? ಅಲ್ಲಮ್ಮ ಪೊರ್ಕೆ ಇಟ್ಕೊಂಡ್ ಕಾಯ್ತಿರ್ತಾಳೆ. ಬಾಯ್. ಅದಿತಿ, ಅದಿತಿ, ಏನಾದ್ರುವಾ ನಿನ್ ಹುಡುಗಿ ಇವತ್ತು ಮೀಟ್ ಮಾಡಕ್ಕೂ ಸಿಗ್ಲಿಲ್ಲ, ಇನ್ ಯಾವಾಗ ಪ್ರಪೋಸ್ ಮಾಡೋದು? ಅದೇ ಇವತ್ತಾಗ್ಲಿವಲ್ಲ, ನಾಳೆ ಮಾಡ್ತೀನಿ. ನೋಡೋ, ಲವ್ ಅಲ್ಲಿ ಇದೆಲ್ಲ ಕಾಮನ್. ನಾನ್ ಪ್ರಪೋಸ್ ಎಲ್ಲಿ ಮಾಡಿದ್ದು ಆರ್ತಿಗೆ? ಮಾರ್ಕೆಟ್ ಅಲ್ಲಿ. ಅಗ್ರಜ ತಾಜ್ ಮಹಲ್ಗೆ ಕರ್ಕೊಂಡು ಹೋಗಿದ್ದ. ನೀನು ಅದೇ ತರ ಒಂದ್ ಪರ್ಫೆಕ್ಟ್ ಲೊಕೇಶನ್ ನೋಡ್ಕೊಂಡು ಪ್ರಪೋಸ್ ಮಾಡ್ಬಿಡು. ಕಾಡು, ನದಿ, ಬೆಟ್ಟ, ಗುಡ್ಡ ಅಲ್ಲೆಲ್ಲಾರು ಪ್ರಪೋಸ್ ಮಾಡು. ಒಪ್ಕೊಳ್ಳಿಲ್ಲ ಅಂದ್ರೆ ತೊಳ್ಬಿಡು. ಏನ್ ನಗ್ತಿದ್ರಿ? ನನ್ ಬಂದ ತಕ್ಷಣ ಸ್ಟಾಪ್ ಮಾಡಿದ್ರಿ? ಏನಿಲ್ಲ ಅಗ್ರಜ, ನೀನ್ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಒಪ್ಕೊಳ್ಳಿಲ್ಲ ಅಂದ್ರೆ ತಳ್ಳಿ ಸಾಯಿಸ್ಬಿಡು ಅಂತ ಅಂದೆ. ವಿಕ್ರಾಂತ್, ಐ ಕ್ರೇಜಿ. ತಮಾಷೆಗೂ ಹಾಗೆಲ್ಲ ಮಾತಾಡೋಣ. ಬಿಡ್ತು. ಓ ಸಾರಿ ಕಣೋ, ಬಿಡ್ತು. ಶಾಂತಪ್ಪ ಸಾರಿ, ಬೇಜಾರ್ ಮಾಡ್ಕೊಳ. ಯಾಕೆ? ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಧೈರ್ಯ ಸಾಕಾಗ್ಲಿಲ್ವಾ? ಈ ವಿಷಯದ ನಾನು ನೀನಿಬ್ರು ಒಂದೇ ತರ ಬಿಡು, ಇವನ್ ತರ ಅಲ್ಲ. ಇಬ್ರಿಗೂ ಸ್ಟಾರ್ಟಿಂಗ್ ಪ್ರಾಬ್ಲಮ್. ನಾನು ಅಮೂಲ್ಯ ಪ್ರಪೋಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ತಗೊಳ್ತೀನಿ. ಏನಣ್ಣ ಇದು? ಓಲೆ ಬದ್ ಗಿಫ್ಟಾ? ಇದನ್ನ ನೀನ್ ಪ್ರಪೋಸ್ ಮಾಡ್ಬೇಕಾಗಿರೋ ಹುಡುಗಿ ಕೊಡು. ವಸಿಷ್ಠ ಫ್ಯಾಮಿಲಿಗೆ ಸೊಸೆ ಬರ್ತಿರೋ ಹುಡುಗಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ಸ್ ಅಣ್ಣ. ಒಳ್ಳೆದಾಗ್ಲಿ. ಅಗ್ರಜ, ಇದು ಮೋಸ. ನಾನ್ ಆರ್ತಿಗ್ ಪ್ರಪೋಸ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಗಿಫ್ಟ್ ಕೊಟ್ಟಿದ್ಯಾ? ರೌಡಿನ ಆದ್ನಿಗಾದ್ರೂ ಕೊಟ್ಟಿದ್ಯಾ? ಇವನ್ಗೇನ್ ಸ್ಪೆಷಲ್? ವಿಕ್ರಾಂತ್, ಇದು ನಮ್ಮ ಮನೆ ನಡೀತಿರೋ ಕೊನೆ ಮದ್ವೆ ಆಗೋದಕ್ಕೆ ಯಾರು ಬಾಕಿ ಹೋಗಿಲ್ಲ. ಅದಕ್ಕೆ ನಾನು ಇದನ್ನ ಇವನಿಗೆ ಗಿಫ್ಟ್ ಹಾಕಿ ಕೊಡ್ತಾ ಇದ್ದೀನಿ. ಬಹುಶಃ ಇದ್ರ ಋಣ ಇವನಿಗಿತ್ತು ಅನ್ಸುತ್ತೆ. ಧ್ರುವ, ಆ ಹುಡುಗಿ ಒಪ್ಕೊಂಡಿದ ತಕ್ಷಣ ನನಗೆ ಹೇಳಿ, ಇಮ್ಮಿಡಿಯೇಟ್ ಮದ್ವೆ ಅರೇಂಜ್ಮೆಂಟ್ಸ್ ಮಾಡ್ಕೊಡ್ತೀನಿ. ಧೂಮ್ ಧಾಮ್ ಆಗಿ ಅದ್ದೂರಿಯ ಮದುವೆ ಮಾಡ್ಕೊಡ್ತೀನಿ. ನನ್ ಮದ್ವೆನ ನನ್ ಮಕ್ಳು ನೋಡ್ಬೇಕು, ಸೊ ಅದಕ್ಕೆ ಮದ್ವೆಗಿಂತ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದ ಅಗ್ರಜ. ನೋಡೋದಿಕ್ಕೆ ರಾಮ್ ಕುಮಾರ್ ಕಲ್ತಿದ್ಯಾ? ಎಷ್ಟು ಹುಡುಕಿದ್ರು ಆ ವೈದ್ಯ ಬಗ್ಗೆ ಒಂದ್ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಅವಳು ಎಲ್ಲಿ ಅಂತ ಹುಡುಕೋದು? ವಸಿಷ್ಠ ಫ್ಯಾಮಿಲಿ ಸತ್ಯನಾರಾಯಣ ಪೂಜೆ ಬರ್ತಿರೋ ಹೆಸರು ವಸಿಷ್ಠ ಫ್ಯಾಮಿಲಿ ತಾನೆ? ಹಲೋ ಪ್ರಜ್ವಲ್ ಅವರಾ? ಹೇಳಿ ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ? ತಮ್ಮೇನ್ ಕೇಳಿದ್ರಾ? ಹಾ ಸರ್, ಕೇಳಿದೆ. 25 ವರ್ಷದಿಂದ ನಮ್ಮ ತಂದೆ ಯಾವುದೋ ಪೂಜೆ ಶೂಟಿಂಗ್ಗೆ ವಶಿಷ್ಠರ ಮನೆಗೆ ಹೋಗಿದ್ರಂತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಸರ್. ಆ ಟೇಪು ನಮ್ಮ ಸ್ಟುಡಿಯೋ ಅಟ್ಟದ ಮೇಲೆ ಇನ್ನೂ ಹಾಗೇ ಇದೆ ಸರ್. ಅದು ನಿಮಗೆ ಬೇಕಿದ್ರೆ ನಾನು ಅದನ್ನ ನಿಮ್ಗೆ ಕಳಿಸ್ಕೊಡ್ಬೋದು. ಏನ್ ಸರ್, ಫೋಟೋ ಕೇಳಿದ್ರೆ ವಿಡಿಯೋನೇ ಕೊಟ್ಟಿದ್ರಲ್ಲ ಸರ್. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಇಫ್ ಯು ಡೋಂಟ್ ಮೈಂಡ್, ನೀವು ಆ ಟೇಪ್ ನಂಗೆ ಕಳ್ಸ್ಕೊಡ್ಬೋದಾ? ಎಸ್ ಸರ್, ನಿಮ್ಮ ಅಡ್ರೆಸ್ ನನಗೆ ಮೆಸೇಜ್ ಮಾಡಿ, ನಾನು ಅದನ್ನ ಕೊರಿಯರ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈಗಲೇ ಕಳಿಸ್ತೀನಿ. ಕತ್ಲೆ ಕೋಣೆಯಲ್ಲಿ ಕಪ್ಪು ದಾರ ಹುಡುಕೋ ಅಂತ ಕಣ್ಕಟ್ಟಿ ಬಿಟ್ಟಂಗಾಗಿತ್ತು. ಆದ್ರೆ ಅಸಾಧ್ಯನೂ ಸಾಧಿಸಬಹುದು ಅನ್ಸ್ತಾ ಇದೆ. ಟೇಪ್ ಸಿಕ್ಕಿದ್ಮೇಲೆ ದೊಡ್ಡ ವಿಚಾರ ಗೊತ್ತಾಗ್ಬೋದು.
ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಆ ಹುಡುಗಿ ಆನ್ಸರ್ಗೋಸ್ಕರ ಕಾಯೋದಿದೆಯಲ್ಲ, ಪ್ರತಿಯೊಂದು ಹುಡುಗಂಗೂ ಅದು ಗೋಲ್ಡನ್ ಟೈಮ್ ಆಗಿರುತ್ತೆ. ಈಗ ನನಗೂ ಅದೇ ಫೀಲ್ ಆಗ್ತಿದೆ. ಅವಳೇನಾದ್ರೂ ನನ್ನ ಪ್ರಪೋಸಲ್ ಒಪ್ಕೊಂಡ್ರೆ ನನ್ನ ಟೈಮ್ ಲೈಫ್ ಲಾಂಗ್ ಗೋಲ್ಡನ್ ಟೈಮ್ ಆಗಿರುತ್ತೆ. ಒಪ್ಕೊಳ್ಳಿಲ್ಲ ಅಂದ್ರೆ ಬ್ಯಾಡ್ ಟೈಮ್ ಅನ್ಕೊಂಡು ಸುಮ್ಮನೆ ಇರಬೇಕು. ಈ ಅತಿಥಿಗೆ ಪ್ರಪೋಸ್ ಮಾಡಿದ್ರು ಸುಮ್ಮನೆ ಆನ್ಸರ್ ಮಾಡಿದ್ರೆ ಟೆನ್ಷನ್ ಕೊಡ್ತಿದ್ದಾಳೆ. ಒಂದು ಕಾಲ್ ಮಾಡಿ ಕೇಳೋಣ. ಹಲೋ. ಹಲೋ ಅತಿಥಿ, ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಇಲ್ಲ, ಮಾಡಿಲ್ಲ. ಏನ್ ಫೋನ್ ಮಾಡಿದ್ದು? ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿವಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡ್ದೆ. ಇಷ್ಟು ದಿನ ನನ್ನನ್ನು ಕಾಡ್ಸಿ ಈಗ ಪ್ರಪೋಸ್ ಮಾಡ್ಬಿಟ್ರೆ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಹೇಗೆ ನನ್ನನ್ನು ಆಟ ಆಡ್ಸಿದ್ಯೋ ನಾನು ಹಾಗೆ ನಿನ್ನ ಆಟ ಆಡಿಸ್ತೀನಿ. ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳಲ್ಲ, ನೋಡ್ತಾ ಇರು. ಹಲೋ ಅದಿತಿ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ನಿನ್ ಉತ್ತರ ಏನು? ನಂಗೊಂದ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಟೈಮ್ ಬೇಕು ಸರಿ, ಆದ್ರೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ಇವತ್ ಮೀಟ್ ಮಾಡ್ಬೇಕಾಗಿದ್ ಲೊಕೇಶನ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ, ಹೇಳ್ತೀನಿ. ಅದಿತಿ ಕಟ್ ಮಾಡ್ಬಿಟ್ಲು. ಅಲ್ಲ, ನಾಳೆ ಹೇಳೋದ್ನ ಈಗ ಹೇಳಿದ್ರೆ ಏನಾಗುತ್ತೆ? ಈ ಹುಡುಗಿರು ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಅರ್ಥನೇ ಆಗಲ್ಲ. ಒಳ್ಳೆ ಮೈ ಮೇಲೆ ದೆವ್ವ ಬಂದವ್ರಂಗೆ ಆಡ್ತಾರೆ. ಕೊನೆಗೂ ಕಾಯ ಕೆಲಸ ಕಾಯಮಾಯ್ತು. ಏನೇ ಆಗ್ಲಿ, ಇದನ್ನ ರೀತಿ ಕೊಟ್ಟು ನಾವು ಪ್ರಪೋಸ್ ಮಾಡ್ಲೇಬೇಕು. ಪ್ರತಿ ಸಲ ಮಾಡಿ ತಪ್ಪೆ ಮಾಡ್ತೀರಲ್ಲ ನೀವು. ನಿಮ್ಗೆ ಯಾರಿಗೂ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ. ಪ್ರತಿ ಸಲ ನಿಮ್ಮಿಂದನೇ ಎಡ್ವರ್ಟ್ ಆಗೋದು ನೋಡಿ, ಸುಮ್ಮನೆ ನಮಗ್ ಬಯಸ್ತಿರದ್ರಿ. ಪಾಪಕ್ ಸಿಕ್ಕಿದೀನಿ ಅಂತ ಪಾಪದ ಭಾರ ಎಲ್ಲ ನನ್ ತಲೆಗೆ ಕಟ್ಟಿರಲ್ಲ ಸಾರ್ಥಕ್ ಸರ್. ಬೇಡ ಬೇಡ, ನಿಮ್ ಬಾಡಿ ತಡಿಯಲ್ಲ ಅಂದ್ರು ಬೇಕು ಅಂತಿದ್ದೀವಿ ತಾನೆ. ಕಾಂತ, ಯಾಕ್ರಿ ಪದೇ ಪದೇ ಹೀಗ್ ಮಾಡ್ತೀರಾ? ನಿಮಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನೀವ್ ಹಾಳಾಗೋದಂತೆ ನನ್ನ ತಮ್ಮ ಹತ್ರ ಹಾಳು ಮಾಡ್ತಿದ್ದೀರಲ್ಲ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಿಮ್ಮ ಪಾರ್ಟಿ ಎಂಟರ್ಟೈನ್ಮೆಂಟ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತ. ನಿಮ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. ಧ್ರುವ ಸರ್, ಏನಂದ್ರಿ? ಧ್ರುವ ನಾನ್ ಯಾವಾಗ ಹೇಳ್ದೆ ಬಾಸ್? ನಿಮ್ಗೆಲ್ಲೋ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ. ನೀವು ಇನ್ನು ಹ್ಯಾಂಗ್ ಓವರಲ್ಲೇ ಇದ್ದೀರಾ? ಶರಪ್ ಕಾಂತ್, ನಾನ್ಸೆನ್ಸ್. ವಿಕ್ರಾಂತ್, ಧ್ರುವ ಇಲ್ಲಿ. ಅಗ್ರಜ, ಅದು ಧ್ರುವ ಅವನ ಹುಡುಗಿನ ಪ್ರಪೋಸ್ ಮಾಡಕ್ ಹೋಗಿದ್ದಾನೆ.
ಹೌದಾ? ಹಾಗಾದ್ರೆ ನಿನ್ನೆ ಅವನು ಪ್ರಪೋಸ್ ಮಾಡ್ಲಿಲ್ಲ? ಅಯ್ಯೋ ಅಗ್ರಜ, ಇಲ್ಲ, ಅವನ್ ದೊಡ್ಡ ಪುಕ್ಲ. ಆ ಹುಡುಗಿ ಯಾರು ಅಂತ ಏನಾದ್ರು ಹೇಳಿದ್ನ? ಅವಳು ಎಲ್ಲಿರೋದು? ಏನ್ ಮಾಡ್ಕೊಂಡಿದ್ದಾಳೆ? ಆ ಹುಡುಗಿ ಏನಾದ್ರು ಒಪ್ಕೊಂಡ್ರೆ ಧ್ರುವನ್ ಮದ್ವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಡ. ನಾವೇ ಹೋಗಿ ಹೆಣ್ಣ ಕೇಳೋಣ. ಅಗ್ರಜ, ಕಾಮ್ ಡೌನ್. ನೀನು ಕಥೆಯಲ್ಲಿ ತುಂಬಾ ಮುಂದೆ ಆಗ್ಬಿಟ್ಟಿದ್ಯಾ. ಇನ್ನು ಇವನ್ ಪ್ರಪೋಸ್ ಮಾಡಿ, ಅವಳು ಒಪ್ಪಿ, ಇಬ್ರು ಡೀಪ್ ಲೆವೆಲ್ ಬಿದ್ದು ಮರ ಸುತ್ತಿ ಅದೆಲ್ಲ ಆದ್ಮೇಲೆ ಮದ್ವೆ. ಅದು ನಿಜ ಅಲ್ವಾ? ಯು ರೈಟ್. ಈ ಪುಣ್ಯಾತ್ಮನ್ ಪ್ರಪೋಸಲ್ನ ಆ ಪುಣ್ಯಾತ್ಗಿತಿ ಒಪ್ಕೊಂಡ್ರೆ ಸೀದಾ ಆಫೀಸ್ ಕರ್ಕೊಂಬ ಅಂತ ನಾನೇ ಹೇಳಿದ್ದೀನಿ ಅಗ್ರಜ. ಸಾರ್ಥಕ್ ಸರ್, ಬನ್ನಿ ಹೊರಡೋಣ. ಎಲ್ಲಿಗೆ? ಆಫೀಸ್ಗೆ. ಆ ಹುಡುಗಿನ ವೆಲ್ಕಮ್ ಮಾಡಕ್ಕೆ. ಅವಳು ಮೊದ್ಲು ಒಪ್ಕೊಳ್ಳಿ, ಆಮೇಲೆ ಬ್ಯಾಂಕ್ ಸೆಟ್ಟೆ ತಗೊಂಡೋಗೋಣ. ಇವತ್ತು ಹೇಗಿದ್ರು ಆಫೀಸ್ ಲೀವ್ ಅಲ್ವಾ? ಮನೆಗೆ ಕರ್ಕೊಂಡ್ ಬರೋದಕ್ಕೆ ಹೇಳಿ. ಹಾಗಿದ್ರೆ ತಮಟೆದವ್ರನ್ನ ಅಲ್ಲ ಬ್ಯಾಂಕ್ ಸೆಟ್ ಅವ್ರನ್ನ ಕರ್ಸ್ಬಿಡ್ಲಾ ಬಾಸ್? ಓಕೆ ಅಗ್ರಜ, ಹೇಳ್ತೀನಿ. ನಾಟ್ ಕನೆಕ್ಟಿಂಗ್. ಅಗ್ರಜ, ಮೋಸ್ಟ್ಲಿ ಇವನು ಡ್ರೈವ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಅವ್ನಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡು. ಪ್ರಪೋಸ್ ಮಾಡಿದ ತಕ್ಷಣ ಹುಡುಗಿನ ಮನೆ ಕರೆದ್ರೆ ಯಾವ ಹುಡುಗಿ ಬರ್ತಾರೆ? ಕರೆಯೋರು ಬರ್ತಾರೆ, ಹೇಮಂತರು ಕರೆದ್ರೆ ಯಾರು ಬರಲ್ಲ. ವಾವ್, ಧ್ರುವ ಪ್ರಪೋಸ್ ಮಾಡಕ್ ಹೋಗಿದಾನ. ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಸಿಗ್ಲಿ. ರಾಜನ ಇಷ್ಟೊತ್ತಿಗೆ ಪ್ರಪೋಸ್ ಮಾಡ್ಬಿಟ್ಟಿರ್ತಾರೆ. ಫೋನ್ ಮಾಡಿ ಏನಾಯ್ತು ಅಂತ ಕೇಳಲಾ? ಸ್ವಲ್ಪ ಇರೋ ಆರ್ತಿ, ಪ್ರಪೋಸಲ್ ಓಕೆ ಆದ್ರೂ ಓಕೆ ಆಗಿಲ್ಲ ಅಂದ್ರು ನಾವೀಗ ಕಾಲ್ ಮಾಡೋದು ತಪ್ಪಾಗುತ್ತೆ. ಅದ್ಯಾಕ್ ಬಾವಾ? ಓಕೆ ಆಗಿಲ್ಲ ಅಂದ್ರೆ ಧ್ರುವ ಮೂಡ್ ಆಫ್ ಮಾಡ್ಕೊಂಡು ಫೀಲಿಂಗ್ ಅಲ್ಲಿ ಇರ್ತಾನೆ. ಓಕೆ ಆಗಿದ್ರೆ ಇಬ್ರು ಖುಷಿಲಿ ಲೋಕನೆ ಮರೆತು ರೊಮ್ಯಾಂಟಿಕ್ ಮೋಡಲ್ ಇರ್ತಾರೆ. ಅಂತ ಟೈಮಲ್ಲಿ ಸುಮ್ನೆ ನಾವ್ ಯಾಕೆ ಕಬಾಬ್ ಹಡ್ಡಿ ಆಗ್ಬೇಕು ಅಂತ ಅಷ್ಟೇ. ಎಸ್, ಇದ್ರಲ್ಲಿ ಪಾಯಿಂಟ್ ಇದೆ. ಅವನ್ ಡೌನ ಅವನೇ ಇಂಟ್ರೊಡ್ಯೂಸ್ ಮಾಡಿಸ್ಲಿ, ಅಲ್ಲಿವರೆಗೂ ನಾವು ಡಿಸ್ಟರ್ಬ್ ಮಾಡೋದ್ ಬೇಡ. ಹೌದು ವಿಕ್ಕಿ, ನೀವ್ ಹೇಳ್ತಿರೋದು ಸರಿನೇ. ಅದೆಲ್ಲ ಓಕೆ, ಆದ್ರೆ ನಂಗೆ ಧ್ರುವಂಗೆ ಲವ್ ಆಗಿದೆ ಅಂತ ಹೇಳಿ ಗೊತ್ತಾದಾಗ್ಲಿಂದ ಒಂದ್ ವಿಷಯ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಏನಮ್ಮ ಅದು? ಧ್ರುವ ಪಕ್ಕಾ ಬ್ರಹ್ಮಚಾರಿ, ಸಂಕೋಚ ಸ್ವಭಾವ ಬೇರೆ. ವೇದಾಂತ ಅಣ್ಣಂತರನೇ ಲೈಟ್ ಆಗಿ ರೋಬೋಟ್ ಕ್ಯಾಟಗರಿನೇ. ಇಂಥ ಹುಡ್ಗನ ಲವ್ ಅಲ್ಲಿ ಬೀಳ್ಸಿರೋ ಆ ಮೀನಕ್ಕೆ ಯಾರು ಅಂತಾನೆ ದೊಡ್ಡ ಡೌಟ್. ಅವ್ರು ಯಾರೋ ದೊಡ್ಡ ಪ್ರಳಯಾಂತಕಿನೇ ಇರ್ಬೇಕು. ಇನ್ನೊಂದೇನ್ ಗೊತ್ತಾ, ನಮ್ ಧ್ರುವಂಗೆ ಅಂತವಳೆ ಸರಿ. ಆದ್ರೂ ಯಾರಿರ್ಬೋದಳು? ಆಫೀಸ್ ನಲ್ಲಿ ಇರೋಳೆ ಯಾರಾದ್ರೂ ಆಗಿರ್ಬೋದ ಅಣ್ಣ? ಆಫೀಸ್ ಅಲ್ಲ? ಇಲ್ಲ ಆರ್ತಿ ಅವ್ರೆ, ಆಫೀಸಲ್ಲಿ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ನಾನು ಅವನ ಆಫೀಸಲ್ಲಿ ಯಾವ ಹುಡುಗಿ ಜೊತೆ ಮಾತಾಡಿರೋದನ್ನ ನೋಡೇ ಇಲ್ಲ. ಹಾಗಿದ್ರೆ ಅವನು ಆಟೋ ಓಡಿಸ್ತಾ ಇದ್ದಲ್ಲ, ಆ ಗ್ಯಾಪ್ ಏನಾದ್ರು ಸಿಕ್ಕಿರ್ಬೋದಾ? ಇದ್ರು ಇರ್ಬೋದು. ಯಾಕೆಂದ್ರೆ ಆ ಟೈಮಲ್ಲಿ ಅವ್ನು ಎಷ್ಟು ಮೀಟರ್ ಓಡಿಸಿದ್ನೋ. ಅಂದ್ರೆ ಎಷ್ಟು ಹುಡುಗಿರ್ ಪರಿಚಯ ಆಯ್ತೋ ಯಾರಿಗ್ ಗೊತ್ತು. ಅವ್ನ್ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಪರಿಚಯ ಆಗಿರ್ಬೋದಾ? ಇರ್ಬೋದು, ಎಲ್ಲಾ ಚಾನ್ಸಸ್ ಇದೆ. ಹುಡುಗಿ ಯಾರು, ಎಲ್ ಸಿಕ್ಕಿದ್ಲು, ಕಣ್ಣಿಲ್ವಾ, ಮೂಗಿಲ್ವಾ, ತಲೆ ಇಲ್ವಾ, ಬುದ್ಧಿ ಇಲ್ವಾ, ಅದೆಲ್ಲ ಸೆಕೆಂಡರಿ. ಆದ್ರೆ ನಮ್ ಹುಡುಗ ಲವಲ್ ಬಿದ್ದಿದ್ರಲ್ಲ, ಅದೇ ಕಾಲಿಮೆಟ್ ಟ್ವಿಸ್ಟ್. ಹಣೆ ಬರೋಕ್ ಹೊಣೆ ಯಾರು ಬೊಮ್ಮಿದ. ಜೀವನ ಆದ್ರೆ ಬರೀ ಖುಷಿ ಪಡೋದು ಅಷ್ಟೇ ಅಲ್ಲ, ಲವ್ ಆಗುತ್ತೆ, ಆಮೇಲೆ ಮದ್ವೆನೂ ಆಗುತ್ತೆ, ಆಮೇಲೆ ಗೊತ್ತಲ್ಲ.
ಹಲೋ ಅದಿತಿ, ಎಲ್ಲಿದ್ಯಾ? ಹೊರಟಿದ್ಯಾ? ಹಾ ಧ್ರುವ, ಹೊರಟಿದ್ದೀನಿ. ಆನ್ ಅದಿತಿ, ನೀನ್ ಲೊಕೇಶನ್ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ? ಯಾಕೆ ಅಷ್ಟೊಂದು ಅರ್ಜೆಂಟಾ? ಅರ್ಜೆಂಟ್ ಅಂತ ಏನಿಲ್ಲ, ಮನ್ಸಿಗೆ ಏನೋ ಒಂಥರ ತಳಮಳ, ಅದಕ್ಕೆ ಕೇಳಿದೆ. ತಳಮಳನ? ಯಾಕೆ? ಅದು ನೀನು ಇವತ್ತು ಒಪ್ಕೋತೀಯ ಅಲ್ವಾ? ಇನ್ನ ಸ್ವಲ್ಪ ಹೊತ್ತಲ್ಲಿ ಮೀಟ್ ಮಾಡ್ತೀವಲ್ವಾ, ಅಲ್ಲಿ ತನಕ ವೇಟ್ ಮಾಡ್ತೀವಿ, ಆಮೇಲೆ ಹೇಳ್ತೀನಿ. ಇನ್ನೂ ವೇಟ್ ಮಾಡೋದಕ್ಕೆ ಆಗ್ತಿಲ್ಲ. ಒಂದ್ ಸೆಕೆಂಡ್ ಕೂಡ 1 ಅವರ್ ಅಂತ ಫೀಲ್ ಆಗ್ತಿದೆ. ಇನ್ನೂ ವೇಟ್ ಮಾಡೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ಬೇಗ ಏನು ಅಂತ ಹೇಳ್ಬಿಡು. ಫೀಲ್ ಆಗ್ಬೇಕು ಕಣಯ್ಯ, ಫೀಲ್ ಆದ್ರೇನೆ ಪ್ರೀತಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ನನ್ನ ಲೈಫಲ್ಲಿ ಯಾವತ್ತು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಲ್ಲ, ಬಟ್ ಇವತ್ತು ತುಂಬಾ ಟೆನ್ಷನ್ ಆಗ್ತಿದೆ. ಇನ್ ಕಾಯಿಸ್ಬೇಡ, ಪ್ಲೀಸ್ ಬೇಗ ಹೇಳ್ಬಿಡು. ಅಟ್ಲೀಸ್ಟ್ ಆಗಾದ್ರೂ ನಾನು ಕೂಲ್ ಆಗ್ಬಿಡ್ತೀನಿ. ನಿಂಗೆ ಟೆನ್ಷನ್ ಕೊಡೋದಕ್ಕಷ್ಟೇ ಅಲ್ವಾ ಬರೋದು, ಅದಕ್ಕೆ ತಗೊಳೋದಕ್ಕೆ ಕಷ್ಟ ಆಗ್ತದೆ. ಅಟ್ಲೀಸ್ಟ್ ನಾನು ಅಲ್ಲಿಗೆ ಬರೋ ತನಕನಾದ್ರೂ ಟೆನ್ಷನ್ ತಗೋ, ಆಮೇಲೆ ಹೇಳಿ. ಎಲ್ಲ ಫೋನಲ್ಲೇ ಹೇಳ್ಬಿಟ್ರೆ ಅಲ್ಲಿ ಬಂದು ಹೇಳೋದಕ್ಕೆ ಏನು ಉಳಿದಿರಲ್ಲ. ಓಕೆ, ಸಿ ಯು ಸೂನ್, ಬಾಯ್. ನಮ್ ಧ್ರುವ ಪ್ರಪೋಸ್ ಮಾಡ್ತಾನೆ. ವಾವ್, ಇದೊಂದೇ ಲೈನ್ ಸಾಕು ಎಕ್ಸೈಟ್ ಆಗೋಕೆ. 10 ಸಲ ಮಾತಾಡ್ಸಿದ್ರೆ 1 ಸಲ ರಿಪ್ಲೈ ಮಾಡ್ತಾ ಇದ್ದ. ಇಂಟ್ರೋವರ್ಟ್ ಅಲ್ದೇ ಇದ್ರು ಹೆಚ್ಚು ಕಮ್ಮಿ ಅದೇ ತರ ಆಡ್ತಾ ಇದ್ದ. ಚಿಕ್ಕೋನಿದ್ದಾಗ್ಲಿಂದನೂ ಅವನ್ ಹಾಗೇನೆ. ನಂತರ ತೊಲ್ಲೆ ಪಾರ್ಟಿ ಅಲ್ಲ, ಅಂತವನಿಗೆ ಲವ್ ಆಗಿದೆ. ಅವ್ನ್ ಪ್ರಪೋಸ್ ಮಾಡ್ತಾನೆ ಅಂದ್ರೆ ಕೇಳ್ಬೇಕಾ? ಸಖತ್ ಸ್ಪೆಷಲ್ ಇದು. ಏನು ಒಬ್ಬೊಬ್ರೆ ಅಭಿನಯ ಎಲ್ಲ ಮಾಡ್ತಿದ್ದೀರಲ್ಲ, ರಂಗ ಪ್ರವೇಶ ಮಾಡೋ ಸ್ಕೀಮ್ ಹಾಕೊಂಡಿದ್ದೀರಾ ಹೆಂಗೆ? ನಾವು ಆ ಲೆವೆಲ್ಗೆ ರಿಸ್ಕ್ ಎಲ್ಲ ತಗೊಳಕ್ ಹೋಗಲ್ಲ, ಅದೆಲ್ಲ ನಿನ್ಗೇನೆ ಸರಿ. ಮತ್ತೇನ್ ಯೋಚನೆ ಮಾಡ್ತಿದ್ರಿ ಅದಕ್ಕೆ? ನಮ್ ಧ್ರುವ ಪ್ರಪೋಸ್ ಮಾಡಕ್ ಹೋಗಿದ್ದಾನಲ್ಲ, ಅವ್ನ್ ಹೇಗ್ ಪ್ರಪೋಸ್ ಮಾಡ್ತಾನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಅವನಿಗೆ ಲವ್ ಆಗಿರೋದೆ ಜಗತ್ತಿನ 8ನೇ ಅದ್ಭುತ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಹೋಗಿದಾನೆ ಅನ್ನೋದು ನಂಬೋಕ್ ಆಗ್ತಾ ಇಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಪಾಪ ರಾಜಣ್ಣ, ಅವ್ರು ಸೈಲೆಂಟ್ ಅಂತ ಅವ್ರಿಗೆ ಫೀಲಿಂಗ್ಸ್ ಇಲ್ಲ ಅನ್ಕೊಂಡ್ರೆ ಹೆಂಗೆ? ಹಾಗಲ್ಲ ಅಮ್ಮು, ಅವ್ನ್ ಯಾವ್ದನ್ನು ಯಾರತ್ರ ಎಕ್ಸ್ಪ್ರೆಸ್ ಮಾಡ್ದೋನಲ್ಲ. ಮನೇಲಿ ಬಿಟ್ರೆ ಹೊರಗಡೆ ಹೆಣ್ಮಕ್ಳ ಹತ್ರ ಮಾತಾಡೋದೇ ಕಮ್ಮಿ, ಹೆಚ್ಚು ಕಮ್ಮಿ ವೇದಾಂತ ಜೆರಾಕ್ಸ್ ಕಾಪಿ. ಲವ್ ಅಂದ್ರೇನೆ ಹಾಗೆ. ಅದಕ್ಕೆ ವೇದಂತೆ ನಾನ್ ಹಿಂದೆ ಬರ್ಲಿಲ್ವಾ? ಲೈಫಲ್ಲಿ ಎಂತ ಎದುರು ಪುಕ್ಲನೇ ಆಗಿರ್ಲಿ, ಅಂತವನ್ಗೂ ಲವ್ ಅಲ್ಲಿ ಧೈರ್ಯ ಬಂದ್ಬಿಡುತ್ತೆ. ಈಗ ರಾಜಣ್ಣನ್ ಕೇಸಲ್ಲಿ ಆಗಿರೋದು ಅದೇ. ಭಯ ಪ್ರೀತಿನ ಕಳ್ಕೊಂಡ್ಬಿಡ್ತೀವಿ ಅನ್ನೋದಾಗಿರುತ್ತೆ. ಅದೇ ಭಯನೇ ಪ್ರಪೋಸ್ ಮಾಡೋದಕ್ಕೂ ಕಾರಣ ಆಗತ್ತೆ. ವೇದಾಂತ್ ಕೂಡ ಅದೇ ಭಯದಲ್ಲೇ ಬಂದು ನನ್ಗೆ ಪ್ರಪೋಸ್ ಮಾಡಿತ್ತು. ಅಣ್ಣ ನಿನ್ನ ಬಜಾರಿ ಅಂತ ಕರೆಯೋದು ಕರೆಕ್ಟ್ ಆಗಿದೆ ಅಮ್ಮ. ಅಣ್ಣ ಮಾತ್ರ ಲವ್ ಮಾಡಿದ್ದಾ, ನೀ ಲವ್ ಮಾಡಿಲ್ವಾ? ತಗೊಳಪ್ಪ, ತಂಗಿರೊಳಗೆ ಡೀಪ್ ಆಗಿ ಇಳಿದ್ಬಿಟ್ಟು. ಅದೆಲ್ಲ ಬಿಡಿಯದ್ಕೆ ಮುಗ್ದೋಗಿರೋ ಅಧ್ಯಾಯ, ಹಳೆದೆಲ್ಲ ಕೆತ್ಕಕ್ ಹೋಗ್ಬಾರ್ದು. ಇದಕ್ಕೇನ್ ಕಮ್ಮಿ ಇಲ್ಲ ನೀನು. ಆದ್ರೆ ಅಲ್ಲಿ ಧ್ರುವ ಹೇಗ್ ಪ್ರಪೋಸ್ ಮಾಡ್ತಾ ಇರ್ಬೋದು? ಹಾ, ನಂಗೂ ಇದೇ ತರ ಬೇಜಾನ್ ಡೌಟ್ ಇಮ್ಯಾಜಿನೇಷನ್ ಎಲ್ಲ ಇದೆ ಅದಕ್ಕೆ. I love you, Anamika. I love you, Anamika. I love you, Anamika. I love you, Anamika. ಅನಾಮಿಕನ? ಅವಳೇ ಅವಳದ್ಕೆ? ಧ್ರುವನ್ ಹುಡುಗಿ ಹೆಸರು ಗೊತ್ತಿಲ್ಲಲ್ಲ, ಅದಕ್ಕೆ ಅನಾಮಿಕಾ. ಓಹೋ, ಅದು ಕರೆಕ್ಟ್. ನಾನಿಂದ ತುಂಬಾ ಪ್ರೀತಿಸ್ತೇನೆ, ನೀನು ನನ್ನ ಪ್ರೀತಿಸ್ತೇನೆ, ನನ್ನ ಮದ್ವೆ ಆಗ್ತೀಯಾ? ಏಯ, ಅರ್ಥ ಆಗತ್ತಾರ ಹೇಳಿ ಅದಕ್ಕೆ. ಧ್ರುವ ಹಂಗೆ ಅಲ್ವೇನೆ ಮಾತಾಡೋದು? ಅದೇ ಅಂದ್ರೆ? ಓ ಹೌದಲ್ವಾ? ಹಾಗಾದ್ರೆ ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊ. ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನ ಪ್ರೀತಿಸ್ತೀಯಾ? ನನ್ನ ಮದ್ವೆ ಆಗ್ತೀಯಾ? ಅಯ್ಯೋ, ನಿಮ್ಗೇನಾಗಿದೆ? ಏನ್ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ತೆರಿಗೆ ಏನಕ್ಕ ನೀನು ಕರೆಕ್ಟ್ ಆಗಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿಯಲ್ಲ.
ಈಗ ತಾನೇ ಪ್ರಪೋಸ್ ಆಗಿದೆ, ವಾಪಸ್ ರಿಪ್ಲೈ ಕೊಡೋಷ್ರೊಳಗೆ ಬ್ರೇಕ್ ಕೊಟ್ಬಿಟ್ಟಿಯಲ್ಲ ನೀನು. ಏನು ಪ್ರಪೋಸಾ? ಅದಕ್ಕೆ ನಿನಗ್ ಪ್ರಪೋಸ್ ಮಾಡ್ತಿದಾರಾ? ಏನ್ ಹೇಳ್ತಾ ಇದೀಯ ಅಮ್ಮು? ನೀವಿಬ್ರು ಯಾವಾಗ ಈ ತರ ಆದ್ರಿ? ಅಯ್ಯೋ ಅಕ್ಕ, ನೀನ್ ಎಲ್ಲೆಲ್ಗೋ ಹೋಗ್ಬೇಡ, ಅಷ್ಟೆಲ್ಲ ಸೀನ್ ಇಲ್ಲ. ಮ್ಯಾಟ್ರ್ ತುಂಬಾ ಸಿಂಪಲ್. ರಾಜಣ್ಣ ಪ್ರಪೋಸ್ ಮಾಡಕ್ ಹೋಗಿದಾರಲ್ವಾ, ಅದನ್ನೇ ನಾವಿಲ್ಲಿ ಆಕ್ಟ್ ಮಾಡ್ತಿದೀವಿ. ಒಳ್ಳೆ ಗೋಲ್ ನಿಮ್ದು. ನಾನ್ ಬಂದ್ ನೋಡಿದಕ್ ಸರಿ ಹೋಯ್ತು. ಅತ್ತೇನಾದ್ರೂ ನೋಡಿದಿದ್ರೆ ಏನ್ ಅನ್ಕೊಂತಿದ್ರು ಹೇಳು? ಏನೂ ಆಗ್ತಿರ್ಲಿಲ್ಲ. ಅಮ್ಮ ಏನ್ ಅಷ್ಟೊಂದು ಓಲ್ಡ್ ಸ್ಕೂಲ. ಆದ್ರೂ ಆಚೆ ಈಚೆ ಜನ ಓಡಾಡ್ತಿರ್ತಾರೆ ಅಂತ ನೋಡ್ಕೊಂಡು ಈ ತರ ಕೆಲ್ಸ ಎಲ್ಲ ಮಾಡಿ ಯಾರಿಗಾದ್ರೂ ನಂತರನೇ ಗಾಬರಿ ಆಗತ್ತೆ. ಕರೆಕ್ಟ್. ಅದಕ್ಕೆ ಅಕ್ಕ ಜನ ಅಂತಿದ್ದಂಗೆ ನೆನ್ಪಾಯ್ತು. ಈ ಪ್ರಪೋಸಲ್ ಸೀನ್ಗೆ ಸ್ಪೆಷಲ್ ಎಫೆಕ್ಟ್ ಬೇಕು, ಆಡಿಯನ್ಸ್ ಬೇಕು. ಹಾಗಿದ್ರೆ ಈ ಸೀನ್ ಇಲ್ಲಿಗೆ ಕಟ್.